ಎಲ್ಲಾ ಕೆಲ್ಸಗಳು ಹೇಳ್ತಾರೆ. ನಮ್ಗೆ ಮೀಟಿಂಗ್ ಬಂದಿಲ್ಲ ಅಂದಿದ್ದಕ್ಕೆ ಡಾಕ್ಟರ್ ಬೈದ್ರು ಅಷ್ಟೇ. ಅದು ನಾವ್ ಇದ್ ಮಾಡ್ಕೊಂಡು ಹಾಸ್ಪಿಟ್ಲ್ ಹೋಗಿದ್ದೆ ಅಂತ ಹೇಳ್ತಾ ಇದ್ರಿ. ಎಷ್ಟೊಂದ್ ಆಪ್ಗಳೆಲ್ಲ ಬರ್ತವೆ ಸರ್, ಮೀಟಿಂಗ್ ಬರೋದಕ್ಕೆ ಆಗಿಲ್ಲ ಅಂತ ಹೇಳಿದಕ್ಕೆ ಅಷ್ಟ್ ಮಾತಾಡ್ತಾ ಇದ್ರೆ ನಾವು ಏನೋ ಇದ್ ಮಾಡ್ಕೊಂಡು ಬಂದಿಲ್ಲ ಅಂತ ಕೇಳಿದ್ರು. ಅಷ್ಟು ಬಿಟ್ರೆ ಈ ಸರ್ಕಾರದಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಎಲ್ಲಾ ಆಪ್ಗಳು ಹಾಕ್ಬಿಟ್ಟು ಕೆಲ್ಸ ಕೊಡ್ತಾರೆ. ಮೆಡಿಕಲ್ ಆಫೀಸರ್ ಮಾಡಿ ಅಂತ ನಮ್ಮ ಮೇಲೆ ಒತ್ತಡ ಇರ್ತಾರೆ. ಸಂಬಳಗಳು ಮಾತ್ರ ಸರ್ಕಾರಕ್ಕೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ದೇ ಸರ್ಕಾರ ಸರ್ ಇದು. ಮಾಡ್ರಿ ಅಂತಂದ್ರೆ ಯಾರು ಮಾಡೋದಿಕ್ಕಂತೂ ಆಗಲ್ಲ. ಫೆಬ್ರವರಿ ತಿಂಗಳಿಂದ ಪೇಮೆಂಟ್ ಆಗಿಲ್ಲ ಸರ್. ಏನ್ ತಿನ್ಬೇಕು ಸರ್ ನಾವು? ನಮ್ಮ ಮನೆ ಮಕ್ಳೆಲ್ಲ ಏನ್ ತಿನ್ಬೇಕು? ಅದು ಬರೋದು 5,000 ಇನ್ಸೆಂಟಿವ್. ಅದ್ರಲ್ಲಿ ಬರೋದು ನಮ್ಗೆ ಪ್ರೋತ್ಸಾಹ ಧನ ಅಂತ ಬರೋದ್ರಲ್ಲಿ 9 ಕಾಂಪೋನೆಂಟ್ ಗಳನ್ನೆಲ್ಲ ತೆಗ್ದ್ಬಿಟ್ಟಿದ್ದಾರೆ. ಆ ಕೆಲ್ಸನ ಮಾಡ್ಬೇಕು, ಬರ್ತಾ ಇರೋ ಕೆಲ್ಸಗಳೆಲ್ಲ ಮಾಡ್ಬೇಕು. ಆ ಕೆಲ್ಸ ಮಾಡ್ತಾ ಇದ್ರೆ ನಮ್ಗೆ ಯಾರ್ ಕೊಡ್ತಾರೆ ಸರ್? ಡೈಲಿ ಬಂದು ಹೋಗ್ಬೇಕು ಅಂತಂದ್ರೆ ಇವಾಗ ಇವಾಗಿರೋ ಬೆಲೆಗಳೆಲ್ಲ 50 ರೂಪಾಯಿ ಪೆಟ್ರೋಲ್ ಬೆಲೆ ಎಲ್ಲ ಜಾಸ್ತಿ ಆಗ 50 ರೂಪಾಯಿ ಬೇಕು ಒಂದ್ ದಿನಕ್ಕೆ. ಅಲ್ಲಿಗೆ ವಾರದಲ್ಲಿ ನಮ್ಗೆ ಯಾವಾಗ 24 ಗಂಟೆ ಕೆಲಸ ಮಾಡೋಂಗ್ ಆಗ್ಬಿಟ್ಟಿದೆ ನಮ್ಗೆ. ಯಾವಾಗ್ಲೂ 2 ಅವರ್ 3 ಅವರ್ ಅಂತ ಹೇಳ್ತಿದ್ವು. ಇವಾಗ ವಾರದ ಪ್ರತಿ ದಿನಾನು 24 ಗಂಟೆನೂ ಕೆಲಸ ಮಾಡ್ಬೇಕು. ಮತ್ತೆ ಮಾಡಿಲ್ಲ ಅಂತಂದ್ರೆ ಅದಕ್ಕೆಲ್ಲಾನು ಅವ್ರಿಗೆ ಹೇಳ್ರಿ ಇವ್ರಿಗೆ ಹೇಳ್ರಿ ಬರ್ಕೊಡ್ರಿ, ಮಾಡೋದಿಕ್ ಆಗಿಲ್ಲ ಅಂದ್ರೆ ಬಿಟ್ಟೋಗ್ರಿ ಅಂತಂತೆಲ್ಲ ಈ ತರ ಟಾರ್ಚರ್ಗಳು ಕೊಡ್ತಾರೆ. ಏನ್ ಸರ್ 17 ವರ್ಷದಿಂದ ಮಾಡ್ತಾ ಇದೀವಿ. ಯಾರ್ ಬಿಟ್ಟೋಗ್ಬೇಕು ನಾವು? ಬಿಟ್ಟೋಗೋದಿಲ್ಲ. ಮಾಡ್ಲಿ ಸರ್ಕಾರದವರು. ಮೇಲಿನ ಅಧಿಕಾರಿಗಳು ಯಾಕೆ ಆತರ ಮಾತಾಡ್ಬೇಕು? ಬಿಟ್ಟೋಗ್ರಿ ಅಂತ ಕೇಳ್ತಾರೆ ಸರ್ ನಮ್ಗೆ. ಅದಕ್ಕೆ ನಾವ್ ಬಿಟ್ಟೋಗೋದಿಲ್ಲ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿದ್ ಅಷ್ಟೇ ಸರ್. ನಮ್ ಕೈಯಲ್ಲಿ ಲಾರ್ವಾ ಸರ್ವೆ ಮಾಡಿಸ್ತಾರೆ. ಪ್ರತಿ ಮಂಗಳವಾರ ಶುಕ್ರವಾರ ಕಂಪಲ್ಸರಿ ಮಾಡಿಸ್ತಾರೆ. ಮತ್ತೆ ಇದು ಅಫ್ಸಲ್ ಸರ್ವೆ ಅಂತ ಬರುತ್ತೆ, ಲೆಪ್ರಸಿ ಸರ್ವೆ, NCD ಇದು ಸಿಬ್ಯಾಕ್ ಮಾಡ್ಬೇಕು. ಇವಾಗ ಸಮಸ್ಯೆ ಆಪ್ ಅಂತ ಬಂದಿದೆ ಸರ್, ಅದಂತೂ ನಾವ್ ಮಾಡೋದೇ ಇಲ್ಲ. ಈಗ ಸಮಸ್ಯೆ ಆಪ್ ಮಾಡಿದೀವಿ ಅಂತಂದ್ರೆ ನಮ್ಮ ಆಶಾಗ್ಳಲ್ಲೇ ಸರ್, ನಮ್ಮ ಆಶಾಗ್ಲ ಅರ್ಧ ಜನ ಮಾಡ್ತೀವಿ ಅಂದ್ರೆ ಅರ್ಧ ಜನ ಮಾಡಲ್ಲ ಅಂತಾರೆ. ಲೆಟರ್ ಸೈನ್ ಮಾಡ್ರಿ ಅಂದ್ರೆ ಸೈನ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಆಶಾಗ್ಲೇ ನೆಟ್ಟಿಗೆ ಒಗ್ಗಟ್ಟಿಲ್ಲ ಸರ್. ಅದಕ್ಕೋಸ್ಕರನೇ ಸರ್ಕಾರ ನೋಡ್ಬಿಟ್ಟು ನಮ್ಗೆ ಆ ತರ ಆಗ್ತಾ ಇರೋದು. ಸಮಸ್ಯೆ ಆಪ್ ಮಾಡಿದೀವಿ ಅಂದ್ರೆ ಮುಂದೆ ನಮ್ಗೆ ಪ್ರತಿಯೊಂದ್ ಕೆಲ್ಸನ ಅದ್ರಲ್ಲೇ ಎಂಟ್ರಿ ಮಾಡ್ಬೇಕು. ಫಸ್ಟ್ ಅವ್ರ ಮೊಬೈಲ್ ಕೊಟ್ಟಿಲ್ಲ, ಕರೆನ್ಸಿ ಹಾಕ್ಸಲ್ಲ, ಮೊಬೈಲ್ ಕೊಟ್ಟಿಲ್ಲ. ನಮ್ ಸ್ವಂತ ಮೊಬೈಲ್ ಇಂದ ನಾವ್ ಮಾಡ್ತಾ ಇದ್ರೆ ನಮ್ ಫೋನ್ ಹಾಳಾಗೋದ್ರೆ ಯಾರ್ ಸರ್ ಕೊಡ್ತಾರೆ ನಮ್ಗೆ? ಯಾರು ಕೊಡೋದಿಲ್ಲ. ಫಸ್ಟ್ ಕೊಡ್ಲಿ, ಅವ್ರು ಕೊಟ್ಟು ಮತ್ತೆ ನಮ್ಮ ಹತ್ರ ಕೆಲ್ಸ ಕೇಳಿ. ನಾವು ಕೆಲ್ಸ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ ತಕ್ಕನಂಗೆ ಪ್ರೋತ್ಸಾಹ ಧನ ಬರ್ಬೇಕು ನಮ್ಗೆ. ಅವ್ರ ಕೈಯಿಂದ ಮೊಬೈಲ್ ಕೊಡ್ಸಿ ಅದಕ್ ತಕ್ಕಂತೆ ನಮಗ್ ಬರ್ಬೇಕು ಅಷ್ಟೇ. ಹೇಳಿದೀವಿ ಸರ್, ಬಂದಿಲ್ಲ ಅಂತಂತ. PHO ಸರ್ಗೆ ಹೇಳಿದೀವಿ, RCHO ಹೇಳಿದೀವಿ, THO ಗೊತ್ತು, ಮತ್ತೆ ಆಲ್ ತಾಲೂಕು ಮೆಡಿಕಲ್ ಆಫೀಸರ್, ಡಿಸ್ಟ್ರಿಕ್ಟ್ ಮೆಡಿಕಲ್ ಆಫೀಸರ್, ಇಡೀ ಕರ್ನಾಟಕ ಸ್ಟೇಟ್ ಅಲ್ಲೇ ಮೇಲೆ ಎಲ್ಲಾರ್ಗು ಗೊತ್ತು ಸರ್. ಸ್ಯಾಲ್ರಿ ಬರ್ತಾ ಇಲ್ಲ, ಅವರೇ ಬೇಜಾರ್ ಮಾಡ್ಕೊತಾ ಇದಾರೆ. ಸರ್ಕಾರದಿಂದ ಯಾಕೆ ಹಿಂಗ್ ಮಾಡ್ತಾರೆ? ತಿಂಗಳಿಗೊಂದು ಸಾಫ್ಟ್ವೇರ್ ಚೇಂಜ್ ಮಾಡ್ತಾರೆ ಸರ್. ಆ ಸಾಫ್ಟ್ವೇರ್ ಗಳಲ್ಲಿ ನಮ್ಮ ಅಮೌಂಟ್ ನಾವು ಮಾಡಿರೋಂತ ಕೆಲಸಗಳಿಗೆ ಪ್ರತಿಫಲ ಸಿಗ್ತಾ ಇಲ್ಲ ಸಾಫ್ಟ್ವೇರ್ ಅಲ್ಲಿ. ಅದನ್ನ ಕೈ ಬಿಡಿ ಅಂದ್ರೆ ಸರ್ಕಾರ ಕೈ ಬಿಡ್ತಾ ಇಲ್ಲ. ಅದ್ರಲ್ಲಿ ಏನ್ ಮಜಾ ಸಿಗ್ತಾ ಇದೆಯೋ ಅವ್ರಿಗೆ ನಮಗ್ ಗೊತ್ತಿಲ್ಲ. ನಮಗಂತೂ ತುಂಬಾ ಆಸೆಗಳಿಗೆ ಹೊಟ್ಟೆಗೆ ಹೊಡಿತಾ ಇದಾರೆ ಸರ್ ಸಾಫ್ಟ್ವೇರ್ ಗಳಿಂದ. ತಿಂಗಳಿಗೆ 2 ತಿಂಗಳು 6 ತಿಂಗಳಾಗಿದೆ ಸರ್, ಇವಾಗ ಸ್ಯಾಲ್ರಿ ಬಂದಿಲ್ಲ. 6 ತಿಂಗಳಿಂದ ಸಾಫ್ಟ್ವೇರ್ ಆಗ್ತಾ ಇಲ್ಲ. ಸಾಫ್ಟ್ವೇರ್ ಇಟ್ಕೊಂಡು ನಾವೇನ್ ಮಾಡ್ಬೇಕು? ನಿಮ್ ಕೆಲ್ಸ ಬೇಕಾ? ಬಂದು ಕೇಳಿ. ನಿಮ್ ಕೆಲ್ಸ ಫೀಲ್ಡ್ ಅಲ್ಲಿ ನಮ್ ಮೇಲಿನ ಅಧಿಕಾರಿಗಳು ಇದಾರಲ್ವಾ, ಅವ್ರು ಬಂದು ವೆರಿಫೈ ಮಾಡ್ಲಿ. ನಾವ್ ಕೆಲ್ಸ ಮಾಡಿಲ್ಲ ಅಂದ್ರೆ ನೀವೇನೇ ಕೆಲ್ಸ ಕೊಟ್ರು ನಾವ್ ಕೊಡಕ್ ರೆಡಿ ಇದೀವಿ. ನೀವು ನಮ್ಗೆ ಹೊಟ್ಟೆ ತುಂಬಾ ಊಟ ಕೊಡಕ್ಕೆ ನಿಮ್ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂತಾನೆ ಹೇಳ್ತಾ ಇದೀನಿ ಸರ್. ದಯವಿಟ್ಟು ಈ ಫೆಬ್ರವರಿ ತಿಂಗಳಿಂದ ನಮ್ ಸ್ಯಾಲರಿ ಆಗಿಲ್ಲ. ಏನು ತಿಂದು ಅದು ಬಡಪಾಯಿ ಆಶಾ ಹೆಣ್ಣು ಮಕ್ಕಳು ಸರ್ಕಾರ ಅಂತ ಹೇಳ್ತಾ ಇದೀರಲ್ಲ, ಯಾಕೆ ಹೆಣ್ಮಕ್ಳಾಗಿ ನಾವು ಆಶಾ ಕಾಣಿಸ್ತಾ ಇಲ್ಲ? ಯಾಕೆ ಕಾಣಿಸ್ತಾ ಇಲ್ಲ ಹೆಣ್ಮಕ್ಳಾಗಿ? ಎಲ್ಲರೂ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಹೆಣ್ಮಕ್ಳು ಕಾಣಿಸ್ತಾ ಇದಾರೆ. ಆಶಾ ಕಾರ್ಯಕರ್ತರ ಹೆಣ್ಣು ಮಕ್ಕಳು ಮಾತ್ರ ಕಾಣಿಸ್ತಾ ಇಲ್ವಾ ನಿಮ್ಗೆ? ಮತ್ತೆ ಇದೇ ವರ್ಷದಲ್ಲಿ ಬಜೆಟ್ ಅಲ್ಲಿ ಎಲ್ಲರಿಗೂ ಆಶಾ ಅಂಗನವಾಡಿ ಬಿಸಿ ಊಟ ಅಂತ ಹೇಳ್ಬಿಟ್ಟು 1,000 ಹೆಚ್ಚಳ ಮಾಡಿದ್ರು. ಅಂಗನವಾಡಿ ಕೊಟ್ಟು ಬಿಸಿ ಊಟ ಕೊಟ್ಟು ಆಶಾ ಹೆಣ್ಮಕ್ಳು ಅಂತ ಕಾಣಿಸ್ತಾ ಇಲ್ವಾ? ನಾವೇನಾದ್ರೂ ಪ್ಯಾಂಟ್ ಶರ್ಟ್ ಹಾಕೊಂಡು ಕೆಲಸ ಮಾಡ್ತಾ ಇದೀವ ಏನಾದ್ರು? ನಾವು ಹೆಣ್ಮಕ್ಳೇ ಅಲ್ವಾ? ನಮಗ್ ಕೊಟ್ಟಿಲ್ಲ. ಮತ್ತೆ ನೀವು ಅಲ್ಲಿ ಕೆಲಸ ಮಾಡ್ರಿ, ಈಗ ಮಾಡ್ಲಿಲ್ಲ ಅಂದ್ರೆ ಬಿಟ್ಟು ಹೋಗ್ರಿ. ಯಾಕೆ 17 ವರ್ಷದಿಂದ ನಾವು ಕೆಲಸ ಮಾಡಿ ನಾವ್ ಯಾಕೆ ಒಂದು ಆಶೆ ಕೂಡ ಬಿಡೋದಿಲ್ಲ? ನೀವು ಏನ್ ಮಾಡ್ತೀರಾ ಮಾಡ್ಕೊಳ್ರಿ. ನಾವು ಹೋರಾಟ ಮತ್ತೆ ಮುಂದೆ ನಮ್ಮ ಹೋರಾಟ ತುಂಬಾ ದೊಡ್ಡದಾಗಿ ಹೋರಾಟ ಮಾಡಕ್ಕೆ ನಾವು ರೆಡಿ ಇದೀವಿ. ನಾವಂತೂ ನಮ್ ಸ್ಯಾಲ್ರಿ ಸರ್ ಏನ್ ಕೇಳ್ತಾ ಇರೋದು ಗೊತ್ತಾ ಸರ್? ನಾವು 5,000 ಬರ್ತಾ ಇದೆ ಸ್ಟೇಟ್ ಇಂದ, ಸೆಂಟ್ರಲ್ ಇಂದ ಎರಡು ಸೇರ್ಸಿ ಸರ್ಕಾರ 10,000 ಕೇಳ್ತಾ ಇದೀವಿ ಸರ್. ಮಿನಿಮಮ್ ನಮ್ಗೆ ಇವಾಗ ಇರೋ ಬೆಳೆಗಳಲ್ಲಿ ತುಂಬಾ ಒಂದು ಊಟ ಜೀವನ ನಡೆಸಕ್ಕೆ ತುಂಬಾ ಕಷ್ಟ ಆಗಿದೆ. ಗಂಡನ್ ಸಾಕ್ಬೇಕು, ಮಕ್ಕಳನ್ನ ಸಾಕ್ಬೇಕು, ಮಕ್ಕಳ ಸ್ಕೂಲ್ಗಳು ಫೀಸ್ಗಳು ಸರ್. ಟೈಮ್ ಕರೆಕ್ಟ್ ಫೀಸ್ ಕಟ್ಟ ಟೈಮ್ ಕರೆಕ್ಟ್ ಸ್ಯಾಲರಿ ನಿಲ್ಲಿಸ್ಬಿಡ್ತಾರೆ ಸರ್. 6 ತಿಂಗಳು 7 ತಿಂಗಳು ಫೆಬ್ರವರಿ ಜನವರಿ ಎಷ್ಟು ತಿಂಗಳಾಗಿದೆ ಸರ್ ಹೋಗಿ? 7 ತಿಂಗಳಾಗಿದೆ. 7 ತಿಂಗಳಿಂದ ಸ್ಟೇಟ್ಗೂ ಕೇಳಿದೀವಿ, ಡಿಸ್ಟ್ರಿಕ್ಟ್ ಅಲ್ಲಿ ಪ್ರತಿಯೊಂದು ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿದೆ. ಸಾಫ್ಟ್ವೇರ್ ರೆಡಿ ಆಗುತ್ತೆ.
ಇನ್ನು ಯಾವಾಗೋ ಸಾಫ್ಟ್ವೇರ್ 6 ತಿಂಗಳು ಒಂದು ಸಾಫ್ಟ್ವೇರ್ ರೆಡಿ ಮಾಡೋದು ಸಚಿವರು ಈ ಕೂಡಲೇ ಗಮನ ಹರಿಸಿ, ಯಾಕಂದ್ರೆ ಬಹಳಷ್ಟು ಇಲ್ಲಿ ವಾತಾವರಣ ಹದಗೆಟ್ಟಿದೆ. ಇಲ್ಲಿ ಸರಿಯಾದ ಸೌಕರ್ಯಗಳು ಕೂಡ ಇಲ್ಲ. ಕಳೆದ ಬಾರಿ ಕೂಡ ನಾನು ತಮ್ಮ ಮಾಧ್ಯಮಗಳ ಮುಂದೆ ಹೇಳಿದ್ದೆ, ಕೇವಲ ಒಬ್ಬ ಡಾಕ್ಟರ್ ಇದ್ದಾರೆ. ಅವ್ರಿಗೆ ಇಷ್ಟು ಜನ ಕೇಳಿ ಕೆಲವು ಹಲವಾರು ರೋಗಿಗಳು ಇವತ್ತು ಆಚೆ ಕಡೆನೆ ಕುತ್ಕೊಂಡು ಕಾಯುವಂತ ಪರಿಸ್ಥಿತಿ ಇದೆ. ಇವತ್ತು ಬಹಳಷ್ಟು ಗರ್ಭಿಣಿ ಸ್ತ್ರೀಯರುಗಳು ಅವರು ನಿಂತ್ಕೊಂಡು ಬಹಳಷ್ಟು ಗಂಟೆಗಳ ಕಾಲ ಅವ್ರು ವೇಟ್ ಮಾಡೋ ಪರಿಸ್ಥಿತಿ ಇವತ್ತು ನಾವು ಕಾಣ್ಬೋದಾಗಿದೆ. ಈ ರೀತಿ ಇದ್ದಾಗ ಆಶಾ ಕಾರ್ಯಕರ್ತರು ಹೊರಗಡೆ ಬಿಪಿ ಸರ್ ಮತ್ತೆ ಬಿಪಿ ಶುಗರ್ ಶುಗರ್ ಚೆಕ್ ಮಾಡ್ಬೇಕು. NCD ಅಂತ ಬರುತ್ತೆ ಫೀಲ್ಡ್ ಅಲ್ಲಿ. ಎಲ್ಲಾ ರೀತಿ ಅವ್ರ ಮೇಲೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅವ್ರಿಗೆ ಸಂಬಳಗಳನ್ನು ಕೂಡ ತಾವು ಸರ್ಕಾರದವರು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ಇದನ್ನ ಕೂಡಲೇ ಮಾನ್ಯ ಆರೋಗ್ಯ ಸಚಿವರಾದ UT ಖಾದರ್ ಸಾಹೇಬರು ಕೂಡ ಗಮನ ಹರಿಸಿ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಏನು ಮಂಚನಹಳ್ಳಿ ತಾಲೂಕು ಕೇಂದ್ರದಲ್ಲಿ ಇವತ್ತು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ರೀತಿಯ ಒಂದು ಅವ್ಯವಸ್ಥೆ ಆಗ್ರಹ ಆಗಿದೆ. ಈ ಕೂಡಲೇ ಇದಕ್ಕೆ ಪರಿಹಾರವನ್ನು ನೀಡಬೇಕಂತ ತಾವು ಮಾಧ್ಯಮದ ಮೂಲಕ ಮನವಿ ಮಾಡ್ತೀರಿ. ಅದೇ ರೀತಿ ಜೈ ಫೌಂಡೇಶನ್ ಸದಾ ಆಶಾ ಆರೋಗ್ಯ ಕಾರ್ಯಕರ್ತರ ಜೊತೆ ಸದಾ ಇರ್ತೀವಿ ಅಂತ ನಾನು ಮೊನ್ನೆ ಕೂಡ ಮಾತನ್ನು ಕೊಟ್ಟಿದ್ದೆ. ಅವರ ಕಷ್ಟಗಳಿಗೆ ನಾವು ಬೆಂಬಲವಾಗಿ ನಿಲ್ತೀವಿ. ಇವತ್ತೇನು 23 ಜನ, ಯಾಕಂದ್ರೆ ಈಗ ಹಲವಾರು ಹಳ್ಳಿಗಳ ಕಡೆಯಿಂದ ಬರ್ತಾ ಇರಿ. ಈಗ ಇಲ್ಲಿ ಬಂದಾಗ ಅವರು ಕಷ್ಟಪಟ್ಟು ಇಲ್ಲಿ ಎಲ್ಲಾ ಸೇವೆಗಳು ಮಾಡ್ಕೊಂಡು ಅವ್ರಿಗೆ ಊಟದ ವ್ಯವಸ್ಥೆ ಕೂಡ ಇಲ್ಲ ಅಂದಾಗ ನನಗೆ ಬಹಳ ನೋವಾಯ್ತು. ಅದಕ್ಕೆ ಜೈ ಫೌಂಡೇಶನ್ ಕಡೆಯಿಂದ ನೀವೇನ ಆ ತರ ಇದ್ ಮಾಡ್ಕೊಡಿ, ಯಾರ ಮೇಲೇನೋ ನೀವು ಒತ್ತಡ ಹಾಕೋದ್ ಬೇಡ. ಜೈ ಫೌಂಡೇಶನ್ ಕಡೆ ದಿನನಿತ್ಯ ನಿಮ್ಗೆ ಊಟದ ವ್ಯವಸ್ಥೆ ನಾನು ಮಾಡಿಸ್ಕೊಡ್ತೀನಿ. ಈಗ ಒಂದು ಸಮಸ್ಯೆ ಬಗೆಹರೋದು ಸಮಸ್ಯೆಗಳು ಎಲ್ಲ ಯಾವ್ದೇ ಇದ್ರು ಕೂಡ ನಾನು ಅವ್ರ ಜೊತೆ ನಿಲ್ಲುವಂತ ಕೆಲಸ ಮಾಡ್ತೀನಿ. ಸರ್ಕಾರಕ್ಕೆ ಅವರ ಪರವಾಗಿ ನಿಂತು ನಾನು ಮನವಿಯನ್ನು ಮಾಡಿ ಈಗ ಮುಂದಿನ ವಾರದಲ್ಲಿ ಕೂಡ ಆರೋಗ್ಯ ಸಚಿವರನ್ನ ಭೇಟಿ ಮಾಡಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಚನಹಳ್ಳಿ ಏನ್ ಆಶಾ ಕಾರ್ಯಕರ್ತರೆ ಇವರೆಲ್ಲರ ಪರವಾಗಿ ನಾನು ಮನವಿ ಪತ್ರವನ್ನು ಕೂಡ ಆರೋಗ್ಯ ಸಚಿವರು ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಕೊಟ್ಟು ಇದನ್ನ ಸೂಕ್ತ ಸಮಯದಲ್ಲಿ ಪರಿಹಾರ ನೀಡಬೇಕಂತ ಹೇಳಿ ಅವ್ರು ಕೂಡ ಅವರಲ್ಲಿ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ಅಂತ ತಿಳಿಸ್ತೀನಿ.